ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅಥವಾ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಿರೋ, ಸೊ ನಿಮ್ಗೊಂದು ಡೌಟ್ ಇದ್ದೇ ಇರುತ್ತೆ. ಸೊ ನಾವು ಯೂಟ್ಯೂಬನ್ನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಏನೆಲ್ಲ ಬೇಕಾಗುತ್ತೆ, ಯಾವೆಲ್ಲ ಮಟೀರಿಯಲ್ ನಮಗೆ ಬೇಕಾಗುತ್ತೆ, ಸೊ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೀವು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತಂದ್ರೆ ನಾನು ಹಾಕೋದು ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಒಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಯಾಕಂದರೆ ನಿಮ್ಮ ಒಂದು ಲೈಕಿಂದ ನನಗೆ ಒಂದು ಸಪೋರ್ಟ್ ಸಿಕ್ಕಂತಾಗುತ್ತೆ. ಸೊ ವಿಡಿಯೋ ಮಾಡೋಕ್ಕೆ ದಯವಿಟ್ಟು ಈ ಒಂದು ವಿಡಿಯೋಗೆ ನಾನು ಮಿನಿಮಮ್ ಒಂದು 10 ಲೈಕ್ಸ್ ಆದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು 10 ಲೈಕ್ ಆದರೂ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಇವಾಗ ಹೊಸದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಮ್ಮಲ್ಲಿ ಸಾವಿರಾರು ವಿಚಾರಗಳು ನಮ್ಮ ತಲೆಯಲ್ಲಿ ಬರುತ್ತೆ. ಸೊ ಅಂತಂದರೆ ನಾವು ಈ ರೀತಿಯಾದಂಥ ಒಂದು ಮಟೀರಿಯಲ್ ತೊಗೊಳ್ಳೋಣ, ಅಥವಾ ಈ ರೀತಿಯಾದ ಒಂದು ಕ್ಯಾಮ್ರಾ ಬೇಕಾಗುತ್ತೆ, ಅಥವಾ ಈ ರೀತಿಯಾದ ಒಂದು ನಾವು ಕಂಪ್ಯೂಟರ್ನ ತೊಗೊಳ್ಳೋಣ, ಅಥವಾ ಈ ರೀತಿಯ ಒಂದು ದೊಡ್ಡ ಇರುವಂಥ ಒಂದು ಲೈಟನ್ನು ಹಾಕೊಳ್ಳೋಣ ಸುತ್ತಮುತ್ತ. ಹಾಗೆ ಜಾಸ್ತಿ ದುಡ್ಡಿರುವಂಥ ಒಂದು ಬೈಕನ್ನು ನಾವು ತೊಗೊಳ್ಳೋಣ, ವೈರ್ಲೆಸ್ ಮೈಕ್. ಈ ರೀತಿ ಹಲವಾರು ವಿಚಾರಗಳು ಜನರ ತಲೆಯಲ್ಲಿ ಅಂದರೆ ಯಾರೆಲ್ಲ ಯೂಟ್ಯೂಬ್ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ ಅವ್ರ ತಲೆಯಲ್ಲಿ ಓಡೋದು ಸಹಜ. ಆದರೆ ಕೆಲವರ ಕೈಯಲ್ಲಿ ಇಂಥ ಒಂದು ದುಡ್ಡು ಕೊಟ್ಟು ಸಾಮಾನುಗಳನ್ನ ತೊಗೊಳ್ಳುವಂಥ ಒಂದು ಈ ಒಂದು ಕ್ಯಾಮ್ರಾ ಆಗಿರ್ಬೋದು, ಈ ಒಂದು ಮೈಕ್ ಆಗಿರ್ಬೋದು, ಇಷ್ಟು ದುಡ್ಡು ಕೊಟ್ಟು ತೊಗೊಳ್ಳುವಂಥ ಒಂದು ಸಾಮರ್ಥ್ಯ ಅವರಲ್ಲಿ ಇರಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಈ ಬಿಡಪ್ಪ ನಮ್ಗೆ ಯಾಕೆ ಯೂಟ್ಯೂಬ್ ಅಂತ ಕೆಲವು ಜನರು ಯೂಟ್ಯೂಬನ್ನು ಬಿಟ್ಬಿಡ್ತಾರೆ. ಸೊ ಇದರಲ್ಲಿ ನೀವು ತಪ್ಪು ಮಾಡ್ತೀರಾ. ನಾನು ಏನು ಹೇಳ್ತಿದ್ದೀನಿ, ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಈ ಒಂದು ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕಂತಂದರೆ ನಿಮ್ಮ ಹತ್ರ ಈಗ ಲಕ್ಷಾಂತರ ರೂಪಾಯಿ ಇರಬೇಕಂತ ಏನಿಲ್ಲ. ಸೊ ಲಕ್ಷಾಂತರ ರೂಪಾಯಿ ಇದ್ದರೆ ಯಾರೂ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಲ್ಲ. ಯಾಕಂತಂದರೆ ಇದರಿಂದ ನೀವು ಏನಾದರೂ ಸ್ವಲ್ಪ ಆದರೂ ನೀವು ಅರ್ನ್ ಮಾಡಬೇಕು ಅಂತಂದರೆ ನೀವು ಸ್ವಲ್ಪ ಅದರಿಂದ ಹಣ ಗಳಿಸ್ಬೇಕಂತ ಅಂದ್ಕೊಂಡು ಯೂಟ್ಯೂಬ್ ಬಂದಿರ್ತೀರ. ಸೊ ಹಾಗಾಗಿ ನಿಮ್ಮ ಹತ್ರ ಸ್ಟಾರ್ಟಿಂಗೇ ಒಂದು ಲಕ್ಷ ಗಂಟೆಲಿ ಇರುವಂಥ ಒಂದು ಕ್ಯಾಮ್ರಾ ಆಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಂತ ನಿಮ್ಮ ಹತ್ರ ಇರೋದಿಲ್ಲ. ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಇಷ್ಟೇ ನೀವು ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡುವಂಥ ಒಂದು ಸಮಯದಲ್ಲಿ ಯೂಸ್ ಮಾಡಿ ಸಾಕು. ಅದೇನಂತಂದರೆ ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಇರಬೇಕು, ಒಳ್ಳೆ ಕ್ಯಾಮ್ರಾ ಕ್ಲಿಯರಿಟಿ ಇರುವಂಥ ಒಂದು ಮೊಬೈಲ್ ಇರಬೇಕು. ಸೊ ಆ ಒಂದು ಕ್ಯಾಮ್ರಾ ಕ್ಲಿಯರಿಟಿ ಇರುವಂಥ ಒಂದು ಮೊಬೈಲ್ ಇದ್ದರೆ ಸಾಕು, ನೀವು ವಿಡಿಯೋನ ಮಾಡ್ಬೋದು. ಸೊ ಇನ್ನು ನಿಮಗೆ ಒಂದು ಮೊಬೈಲ್ನ ಇಡೋಕ್ಕೆ ಒಂದು ಸ್ಟ್ಯಾಂಡ್ ಬೇಕಂತ ಏನಿಲ್ಲ. ನೀವು ಇರೋದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ. ಇಲ್ಲ ಅಂತಂದರೆ ಇವಾಗ ಸಿಗುತ್ತೆ ಟ್ರಿಪೆಡ್ ಅಂತ, ಅದು 150 160 ರೂಪಾಯಿ ಅಥವಾ 180 ರೂಪಾಯಿ ಸಿಗುತ್ತೆ. ಇಲ್ಲಾಂದರೆ 250 260 ಈ ರೀತಿ ಅಷ್ಟರಲ್ಲೇ ಸಿಗುತ್ತೆ. ಸೊ ನೀವು ಅದನ್ನು ಕೂಡ ತೊಗೋಬೋದು. ನಾನು ತೊಗೊಂಡಿದ್ದೀನಿ. ನಾನು ಅಷ್ಟೇ, ಮೊದಲು ನಾನು 190 ಕೊಟ್ಟು ತೊಗೊಂಡಿದ್ದೆ ಸಣ್ಣ ಟ್ರಿಪೆಡು. ಸೊ ಅದು ನನಗೆ ಸ್ವಲ್ಪ ಯೂಸ್ ಆಗಲಿಲ್ಲ. ಆಮೇಲೆ ನಾನು ಇನ್ನೊಂದು ಬಿಟ್ಟು 250 ಕೊಟ್ಟು ಏನೋ ಒಂದು ತೊಗೊಂಡೆ. ಸೊ ಅದು ಸುಮಾರು 1.5 ವರ್ಷ ಆಯ್ತು ಅಂತ ಅನ್ಕೋತೀನಿ. ಸೊ ಅದು ಕೂಡ ಚೆನ್ನಾಗಿ ಬರ್ತದೆ. ಅದರಿಂದನೇ ಇವಾಗ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಾಂದರೆ ಮೊದಲು ನಾನು ಒಂದು ಕಡೆ ಬೇರೆ ಕಡೆ ಒಂದು ಕಿಟಕಿ ಅಥವಾ ಈ ರೀತಿ ಏನಾದರೂ ಒಂದು ಸಪೋರ್ಟ್ ತೊಗೊಂಡು ಅಲ್ಲಿ ಮೊಬೈಲ್ ಇಟ್ಟು ವಿಡಿಯೋನ ಮಾಡ್ತಿದ್ದೆ. ಬೇಕಾದರೆ ನನ್ನ ಸ್ಟಾರ್ಟಿಂಗ್ ವಿಡಿಯೋ ನೀವು ನೋಡ್ಬೋದು, ಅಲ್ಲಿ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ. ಸೊ ದಯವಿಟ್ಟು ಯಾರು ಕೂಡ ಈ ಒಂದು ಯೋಚನೆ ಮಾಡೋಕೆ ಹೋಗ್ಬಿಡಿ, ನಮ್ಮ ಹತ್ರ ದೊಡ್ಡ ಮೊಬೈಲ್ ಬೇಕು ಅಥವಾ ನಮ್ಮ ದೊಡ್ಡ ಕ್ಯಾಮ್ರಾ ಬೇಕು ಅಥವಾ ದೊಡ್ಡ ಮೈಕ್ ಬೇಕು, ಈ ರೀತಿ ಅವರು ಕೂಡ ವಿಚಾರ ಮಾಡೋಕೆ ಹೋಗ್ಬಿಡಿ. ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು, ಜಸ್ಟ್ ಒಂದು ಮೊಬೈಲ್ ಇದ್ದರೆ ನೀವು ವಿಡಿಯೋನ ಮಾಡ್ಬೋದು. ಹಾಗೆ ನಿಮ್ಮ ಹತ್ರ ಒಂದು ಮೈಕ್ ಬೇಕಾಗುತ್ತೆ. ಸೊ ಮೈಕು ನಿಮಗೆ ಕೇವಲ ಒಂದು 120 150 ರೂಪಾಯಿ ಕೂಡ ಸಿಗುತ್ತೆ, ವೈರ್ ಇರುವಂಥ ಮೈಕು. ಅದರಿಂದ ಅವರು ನೀವು ವಿಡಿಯೋನ ಮಾಡ್ಬೋದು. ಇಲ್ಲಪ್ಪ ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಂತಂದರೆ ನೀವು ಚಲೋ ಒಂದು ಒಳ್ಳೆಯ ಮೈಕನ್ನು ಕೂಡ ತೊಗೋಬೋದು. ಜಾಸ್ತಿ ವೈರ್ಲೆಸ್ ಇರುವಂಥ ಮೈಕನ್ನು ತೊಗೊಂಡ್ರೆ ನಿಮಗೆ ಒಂದು ವಿಡಿಯೋ ಮಾಡೋಕ್ಕೆ ಸಲೀಸಾಗುತ್ತೆ. ಅಂತಂದರೆ ಸ್ವಲ್ಪ ನೀವು ಮೊಬೈಲ್ನ ದೂರ ಇಟ್ಟು ವಿಡಿಯೋ ಮಾಡ್ಬೋದು. ವೈರ್ ಇರುವಂಥ ಮೊಬೈಲ್ ತೊಗೊಂಡು ಏನಾಗುತ್ತೆ, ವೈರ್ಗೂ ಮತ್ತು ಮೊಬೈಲ್ಗೂ ದೂರ ಕನೆಕ್ಟ್ ಆಗಲ್ಲ. ಸೊ ಎಷ್ಟು ವೈರ್ ಇರುತ್ತೆ ಅಷ್ಟರಲ್ಲಿ ನೀವು ವಿಡಿಯೋನ ಕವರ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ವಿಡಿಯೋ ಪೂರ್ತಿ ಬರಲ್ಲ, ಈ ತೊಂದರೆಗಳಾಗುತ್ತೆ. ಸೊ ದಯವಿಟ್ಟು ಸಿಗುವಂಥದ್ದೇ ಒಂದು ನಾನು ಸಿಂಪಲ್ ಇರುವಂಥ ಒಂದು ನಿಮ್ಗೆ ಹೇಳ್ತೀನಿ. 300 ರೂಪಾಯಿ ಇರುವಂಥ ಅಥವಾ 350 ರೂಪಾಯಿ ಇರುವಂಥ ಒಂದು ಮೈಕ್ ಸಿಗುತ್ತೆ. ನೀವು ಅದನ್ನ ತೊಗೊಂಡು ಕೂಡ ಯೂಸ್ ಮಾಡ್ಕೋಬೋದು. ಅದು ತುಂಬ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅದು ಯಾವ ಮೈಕ್ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇದು ಮೊದಲು ಮೊಬೈಲ್ ಬೇಕು, ಹಾಗೆ ನಿಮ್ಮ ಹತ್ರ ಒಂದು ಮೈಕ್ ಇರಬೇಕು. ಸೊ ಮೈಕ್ ಇದ್ದರೆ ನಿಮಗೆ ಆಯಿತು. ಮತ್ತು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಿಮಗೆ ಏನಾದರೂ ಕಂಪ್ಯೂಟರ್ ಬೇಕಾ, PC ಬೇಕಾ ಅಂತಂದರೆ ಇಲ್ಲ, ನೀವು ಡೈರೆಕ್ಟಾಗಿ ಮೊಬೈಲಲ್ಲಿ ಈಸಿಯಾಗಿ ಕೂಡ ನೀವು ಅದನ್ನು ಎಡಿಟ್ ಮಾಡ್ಕೋಬೋದು. ಯೂಟ್ಯೂಬ್ ಅವರೇ ಕೊಡ್ತಾ ಇದ್ದಾರೆ. ಯೂಟ್ಯೂಬಲ್ಲೇ ಒಂದು ನಿಮಗೆ ಆ್ಯಪ್ ಸಿಗುತ್ತೆ, ಯೂಟ್ಯೂಬ್ ಕ್ರಿಯೇಟ್ ಅಂತ. ವಿಡಿಯೋ ಕ್ರಿಯೇಟ್ ಆದರೆ ಅಲ್ಲಿ ನೀವು ಇದರಲ್ಲಿ ಮಾಡ್ಕೋಬೋದು. ಸೊ ಅದರಲ್ಲಿ ನೀವು ಈಸಿಯಾಗಿ ಮಾಡಿಕೊಂಡು ನಿಮ್ಮ ವಿಡಿಯೋನ ನೀವು ಅಪ್ಲೋಡ್ ಕೂಡ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ಕೈನ್ ಮಾಸ್ಟರ್ ಅಂತ ಸಿಗುತ್ತೆ, ಸುಮಾರು ಆ್ಯಪ್ಗಳು ಸಿಗುತ್ತೆ. ಕೈನ್ ಮಾಸ್ಟರಲ್ಲಿ ಏನಾಗುತ್ತೆ ಅಂತಂದರೆ ನೀವು ದುಡ್ಡು ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಅಲ್ಲಿ ಮೇಲೆ ನಿಮಗೆ ವಾಟರ್ ಮಾರ್ಕ್ ಕಾಣಿಸುತ್ತೆ. ಸೊ ಅಷ್ಟು ದುಡ್ಡು ನಿಮ್ಮ ಹತ್ರ ಇರಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲೇ ಸಿಗುವಂಥ VN ಅಥವಾ ಈ ರೀತಿ ಏನೋ ಒಂದು ಆ್ಯಪ್ ಬರುತ್ತಲ್ಲ, ಸೊ ಅಂಥರಲ್ಲಿ ನೀವೇನು ಮಾಡಿ ಅಂತಂದರೆ
ವಿಡಿಯೋನ ಎಡಿಟ್ ಮಾಡಿ ಹಾಕೋಬಹುದು. ಇಲ್ಲ ಅಂತ ನಿಮ್ಗೆ ದುಡ್ಡಿದ್ರೆ ನೀವು ಅದನ್ನು ಕೈ ಮಾಸ್ಟರ್ ಹೋಗಿಬಿಟ್ಟು ನೀವು ಅದನ್ನು ಏನು ಪರ್ಚೇಸ್ ಮಾಡ್ಕೊಂಡ್ರೆ ಇಲ್ಲಿ ವಾಟರ್ ಮಾರ್ಕ್ ಕೈ ಮಾಸ್ಟರ್ ಅನ್ನುವಂಥ ಒಂದು ವಾಟರ್ ಮಾರ್ಕ್ ಮೇಲೆ ಇರುವಂಥದ್ದು ಹೋಗಿಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಈಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಸೊ ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಇದಿಷ್ಟು ಆಯಿತು. ಮತ್ತು ನಾನು ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊಳ್ಳಿ, ಒಂದು ಮೊಬೈಲ್ ಇದ್ದರೆ ಸಾಕು, ಒಳ್ಳೆಯ ಕ್ಯಾಮ್ರಾ ಇರುವಂಥ ಒಂದು ಮೊಬೈಲ್ ಬೇಕಾಗುತ್ತೆ. ಮತ್ತು ಒಂದು ಸ್ಟ್ಯಾಂಡ್ ನಿಮಗೆ ಸಿಗುತ್ತೆ, ಒಂದು 150 ರೂಪಾಯಿ ಸಿಗುತ್ತೆ, ಅದು ನಾರ್ಮಲ್ ಸ್ಟ್ಯಾಂಡ್ ತೊಗೊಳ್ಳಿ. ಒಂದು ಮೈಕ್ ಬರುತ್ತೆ ವೈರ್ದು, ಅದನ್ನು ಕೂಡ ನೀವು ತೊಗೊಳ್ಳಿ. ಮೊದಲು ನೀವು ಯೂಟ್ಯೂಬಲ್ಲಿ ಬರಬೇಕಾದಂಥ ಸಂದರ್ಭದಲ್ಲಿ ಜಾಸ್ತಿ ದುಡ್ಡನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನೀವು ಮೊದಲೇ ನಿಮಗೆ ಇನ್ಕಮ್ ಇರಲ್ಲ, ಏನಿರಲ್ಲ, ನಿಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿರಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವು ದುಡ್ಡು ಕೊಟ್ಟು ಖರ್ಚು ಮಾಡಿಬಿಟ್ಟು ನಿಮಗೆ ದುಡ್ಡೇ ಬರಲ್ಲ, ಏನು ಬರಲ್ಲ ಅಂಥದ್ರಲ್ಲಿ ನೀವು ಖರ್ಚು ಮಾಡಿಬಿಟ್ಟು ಇದನ್ನು ತೊಗೊಂಡ್ರೆ ಅದಕ್ಕೆ ನಿಮಗೆ ಉಪಯೋಗ ಆಗಲ್ಲ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಇರೋದ್ರಲ್ಲೇ ಸ್ವಲ್ಪ ಅಷ್ಟೇ ಚಿಕ್ಕ ಪುಟ್ಟ ಒಂದು ರೇಟ್ ಇರುತ್ತಲ್ಲ, ಆ ರೇಟ್ಗೆ ನೀವು ಈ ಒಂದು ಟ್ರಿಪ್ಯಾಡ್ ಆಗಿರ್ಬೋದು ಅಥವಾ ಒಂದು ವೈರ್ ಮ್ಯಾಕ್ ಆಗಿರ್ಬೋದು, ಈ ರೀತಿ ತೊಗೊಳ್ಳಿ. ಈ ರೀತಿ ಇದ್ರೆ ಏನಾಗುತ್ತೆ ಅಂತಂದರೆ ನೀವು ಆಮೇಲೆ ನಿಮ್ಮ ಚಾನಲ್ನ ಗ್ರೋ ಆದಮೇಲೆ ನೀವು ಅದರಲ್ಲಿ ದುಡ್ಡನ್ನು ನೀವು ಏನು ಬೇಕಾದ್ರೆ ತೊಗೋಬೋದು. ಮೇನ್ ಬೇಕಾಗಿರೋದು ಒಂದು ಒಳ್ಳೆ ಕ್ಯಾಮ್ರಾ ಮತ್ತು ಒಂದು ಮೈಕ್ ಬೇಕು. ಮೈಕ್ ಇಲ್ಲಾಂದ್ರೆ ಮಾಡ್ಬೋದು, ನಿಮ್ಮ ವಾಯ್ಸ್ ಕ್ಲಿಯರ್ ಇರಬೇಕು ಅಷ್ಟೇ. ಅದಕ್ಕೋಸ್ಕರ ಹೇಳ್ತಾ ಇರೋದು ಒಂದು ಮೈಕ್ ತೊಗೊಳ್ಳಿ. ಹಾಗೆ ಒಂದು ಸ್ಟ್ಯಾಂಡ್ ಬೇಕಾದ್ರೆ ತೊಗೋದಿಲ್ಲ ಅಂದ್ರೆ ನಿಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಒಂದು ಸ್ಟ್ಯಾಂಡ್ ನೀವೇ ಮಾಡ್ಕೋಬೋದು. ಮಾಡ್ಕೊಂಡು ಕೂಡ ನೀವು ಅದನ್ನು ವೀಡಿಯೋನ ಮಾಡ್ಕೋಬೋದು. ಇದಿಷ್ಟು ಮೇನ್ ಆಗಿ ಬೇಕಾಗಿರುತ್ತೆ. ಮತ್ತು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಒಂದು ಆ್ಯಪ್ ಯಾವುದಾದ್ರು, ನಾನು ಹಾಗೆ ಹೇಳಿದೆಲ್ಲ ಕೈನ್ ಮಾಸ್ಟರ್ ಬೇಕಾದ್ರೆ ತೊಗೊಳ್ಳಿ, ಅದರಲ್ಲಾದರೆ ವಾಟರ್ ಮಾರ್ಕ್ ಬರುತ್ತೆ. ಇನ್ನು ಏನು ಈ ರೀತಿ ಆ್ಯಪ್ಗಳು ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಎಡಿಟನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ಖುದ್ದಾಗಿ ಯೂಟ್ಯೂಬರ್ ಕೊಡ್ತಾ ಇರುವಂಥ ಒಂದು ಆ್ಯಪ್ ಇದೆ. ಸೊ ಅದರಿಂದ ನೀವು ನಿಮ್ಮ ಒಂದು ವಿಡಿಯೋನ ಎಡಿಟ್ ಮಾಡ್ಕೋಬೋದು. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ದುಡ್ಡು ಕೊಡಬೇಕಂತ ಅವಶ್ಯಕತೆ ಇಲ್ಲ, ಏನಿಲ್ಲ. ಫ್ರೀಯಾಗಿ ನೀವು ಅದರಲ್ಲಿ ಯೂಟ್ಯೂಬರ್ ಕೊಡುವಂಥ ಒಂದು ಆ್ಯಪಲ್ಲಿ ನೀವು ಕ್ರಿಯೇಟರನ್ನು ಏನೋ ಇದು ಹೆಸರಿದೆ, ಅದರಲ್ಲಿ ನೀವೇನು ಮಾಡ್ಕೊಪ್ಪ ಅಂದರೆ ಡೈರೆಕ್ಟಾಗಿ ನೀವು ವಿಡಿಯೋನ ಎಡಿಟ್ ಮಾಡ್ಕೋಬೋದು ಮತ್ತು ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಬೋದು. ಸೊ ನೀವು ಒಂದು ಒಳ್ಳೆ ಕಂಟೆಂಟನ್ನು ತೊಗೊಂಡು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ 100% ಜನ ನೋಡ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಟು ನೀವು ಹೈ ಕ್ವಾಲಿಟಿ ಮೊಬೈಲ್ ತೊಗೊಂಡ್ಬಿಟ್ಟು, ಹೈ ಕ್ವಾಲಿಟಿ ಕಂಪ್ಯೂಟರ್ ತೊಗೊಂಡ್ಬಿಟ್ಟು, ಹೈ ಕ್ವಾಲಿಟಿ ಇರುವಂಥ ಒಂದು ಕ್ಯಾಮ್ರಾಗಳು ತೊಗೊಂಡ್ಬಿಟ್ಟು ನೀವು ವಿಡಿಯೋ ಮಾಡಿ ಕಂಟೆಂಟೇ ಇರಲ್ಲ ಅಂತಂದರೆ ಜನ ಅದನ್ನು ನೋಡೋದಿಲ್ಲ. ಸೊ ಹಾಗಾಗಿ ನೀವು ಒಳ್ಳೆಯ ಕಂಟೆಂಟ್ನ ಕೊಟ್ಬಿಟ್ಟು ನೀವು ಯಾವ ಮೊಬೈಲಲ್ಲಿ ಮಾಡಿದ್ರು ಕೂಡ ನಿಮ್ಮ ಒಂದು ವಿಡಿಯೋ ಕ್ಲಿಯರಿಟಿ ಇರಲಿ, ನಿಮ್ಮ ಮಾತೊಂದು ಕ್ಲಿಯರಿಟಿ ಇರಲಿ ಸಾಕು, ನಿಮ್ಮ ಜನ ವಿಡಿಯೋ ನೋಡ್ತಾರೆ. ಇದರಿಂದ ನಿಮಗೆ 100% ನಿಮ್ಮ ನಿಮ್ಮ ಚಾನಲ್ ಇರೋದು ಗ್ರೋ ಆಗುತ್ತೆ. ಸೊ ನಾನು ಇನ್ನೊಂದ್ಸಲ ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೋಡಿ, ಪದೇ ಹೇಳ್ತದೆ ಅಂತ ಅನ್ಕೋಬೇಡಿ, ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಕ್ವಾಲಿಟಿ ಇರುವಂಥ ಮೊಬೈಲ್, ಕ್ಯಾಮ್ರಾ ಕ್ವಾಲಿಟಿ ಇರುವಂಥ ಮೊಬೈಲ್ ಬೇಕು. ಮತ್ತು ಒಂದು ಟ್ರಿಪೆಡ್ ಒಂದು ಸ್ಟ್ಯಾಂಡನ್ನು ತೊಗೊಳ್ಳಿ, ಮತ್ತು ಒಂದು ವೈರ್ ಇರುವಂಥ ಮೈಕನ್ನು ತೊಗೊಳ್ಳಿ, ಒಂದು ಚಲೋ ಇರುವಂಥ ಒಂದು ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋ ಮಾಡ್ಕೊಳ್ಳಿ. ಅಥವಾ ನೀವು ಎಲ್ಲಾದರೂ ವಿಡಿಯೋ ಕ್ಲಿಯರ್ ಆಗಿರುವಂಥ ಒಂದು ಜಾಗದಲ್ಲಿ ನೀವು ವಿಡಿಯೋನ ಮಾಡ್ಕೊಳ್ಳಿ. ನಿಮ್ಮ ಒಂದು ಚಾನಲ್ ಮಾನಿಟೈಸ್ ಆದ ನಂತರ ನೀವು ದುಡ್ಡನ್ನು ಖರ್ಚು ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀವು ಖರೀದಿ ಮಾಡ್ಕೋಬೋದು. ಸೊ ಇದಿಷ್ಟು ಇದ್ದರೆ ಸಾಕು, ನೀವು ಆರಾಮಾಗಿ ವಿಡಿಯೋನ ಮಾಡ್ಬೋದು. ಸೊ ನಿಮ್ಮ ತಲೆಯಲ್ಲಿ ವಿಚಾರ ಇದ್ದರೆ ದೊಡ್ಡ ಯೂಟ್ಯೂಬ್ಲ್ಲ ಈ ರೀತಿ ಸೆಟಪನ್ನು ಹಾಕೋತಾರಲ್ಲ, ಆ ಥರ ನಾವು ಸೆಟಪ್ ಹಾಕಬೇಕಾ, ನಮ್ಮ ಬ್ಯಾಕ್ಗ್ರೌಂಡ್ ಈ ರೀತಿ ಇರಬೇಕಾ, ನಮ್ಮ ಸ್ಟುಡಿಯೋ ಈ ರೀತಿ ಇರಬೇಕಾ, ಇದೆಲ್ಲ ಬಿಟ್ಬಿಡಿ. ನೀವು ಮುಂದೆ ಗ್ರೋ ಆಗ್ತಾ ಹೋದಂತೆ ನಿಮ್ಮ ಒಂದು ಸ್ಟುಡಿಯೋನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಬೇಕಾದಂಗೆ ನಿಮ್ಗೆ ಹೆಂಗೆ ಬೇಕಾಗುತ್ತೋ ಆ ರೀತಿ ನೀವು ಕ್ರಿಯೇಟನ್ನು ಮಾಡ್ಕೋಬೋದು. ನೋಡಿ, ಉದಾಹರಣೆಗೆ ನಾನು ಹೇಳ್ತೀನಿ, ನೀವು ಲಕ್ಕಿ ಕೇಶೇಶ್ ಅವರು ಇದ್ದಾರೆ. ಸೊ ನನ್ನ ಇನ್ಸ್ಪಿರೇಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ಸೊ ಅವರು ಏನು ಮಾಡ್ತಾರೆ ಅಂತಂದರೆ, ಅವರು ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಏನೇ ಇಲ್ಲ, ಇನ್ನೊಂದು ಒಂದು ಫೋಟೋ ಇರುತ್ತೆ ಮತ್ತು ಒಂದು ಯೂಟ್ಯೂಬ್ ಪ್ಲೇ ಬಟನ್ ಇರುತ್ತೆ. ಸೊ ಅಷ್ಟೇ, ಅವ್ರ ಮನೆಯಲ್ಲೇ ವಿಡಿಯೋ ಮಾಡ್ತಾರೆ, ಆದರೆ ಅವ್ರ ಕಂಟೆಂಟ್ ಚೆನ್ನಾಗಿರುತ್ತೆ ಅಂತ ಜನ ನೋಡ್ತಾರೆ. ಸೊ ನೀವು ಅದೇ ರೀತಿ ಮಾಡಿ. ಮನೋಜ್ ದೇ ಅಂತ ಅವರು ಹಿಂದಿ ಯೂಟ್ಯೂಬರ್, ನಿಮ್ಗೆ ಗೊತ್ತಿರ್ಬೋದು. ಅವರು ಕೂಡ ಏನಪ್ಪ ಅಂತಂದರೆ, ಮೊದಲು ಯಾವ ರೀತಿಯಿಂದ ಅವ್ರು ಬಂದಿದ್ದಾರೆ ಅಂತ ನೀವು ತಿಳ್ಕೊಂಡ್ರೆ ನೀವು ಕೂಡ ಇನ್ಸ್ಪಿರೇಷನ್ ಆಗ್ತೀರಾ. ಸೊ ಅದೇ ರೀತಿ ನೀವು ಕೂಡ ಕಷ್ಟಪಟ್ಟು ವಿಡಿಯೋ ಮಾಡಿ ನೀವು ಒಂದು ಕಷ್ಟಪಟ್ಟು ಯೂಟ್ಯೂಬಲ್ಲಿ ಬೆಳೆದ್ರೆ 100% ನಿಮಗೆ ಕೂಡ ಒಂದು ಯಶಸ್ಸು ಸಿಗುತ್ತೆ. ನಾನು ಕೂಡ ವ್ಯೂಸ್ ಬರ್ತಾಯಿಲ್ಲ, ಅದು ಕೂಡ ನೀವು ವಿಡಿಯೋ ಮಾಡಿ ಬರ್ತಾಯಿಲ್ಲ. ಸೊ ಇದೇ ರೀತಿ ನೀವು ಒಂದು ಕಷ್ಟಪಟ್ಟು ವಿಡಿಯೋ ಮಾಡಿದ್ರೆ ಒಂದಿಲ್ಲ ಒಂದಿನ ನಿಮ್ಮ ವಿಡಿಯೋನ ಜನ ನೋಡ್ತಾರೆ. ಸೊ ನಿಮ್ಮ ಒಂದು ವಿಡಿಯೋ ಏನಾಗುತ್ತೆ, ಅದು 100% ವೈರಲ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ನಾನು ಹೇಳುವಂಥ ಒಂದು ಮಾಹಿತಿನ ನೀವು ಪಾಲಿಸಿ. ದಯವಿಟ್ಟು ಅನಿರೀಕ್ಷಿತ ಹಣನ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಚಾನಲ್ನ ಸಪೋರ್ಟ್ ಮಾಡ್ಕೊಳ್ಳಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.